ಈ ಸುಮಾರು 25 ವರ್ಷಗಳ ಹಿಂದೆ ನಾನು ಬರೆದಂತಹ ಒಂದು ಕಾದಂಬರಿಯನ್ನು ಆಧರಿಸಿದ ಸಿನಿಮಾ ಇದು. ಈ ಸ್ವಪ್ರಮಂಟಪ ಅನ್ನೋದು ಈ ಕಾದಂಬರಿಯಲ್ಲಿ ಮತ್ತು ಈ ಸಿನಿಮಾದಲ್ಲಿ ಬರುವಂಥ ಒಂದು ಚಾರಿತ್ರಿಕ ಸ್ಥಳ. ಈ ಸಿನಿಮಾದ ಒಟ್ಟು ಆಶಯ ಏನು ಅಂತ ಅಂದರೆ, ನಮ್ಮ ಪಾರಂಪರಿಕ ಸ್ಥಳಗಳನ್ನು ನಾವು ರಕ್ಷಣೆ ಮಾಡಬೇಕು ಅನ್ನೋದು ಈ ಸಿನಿಮಾದ ಬಹಳ ಮುಖ್ಯವಾದಂತಹ ಆಶಯ. ಈ ಸಿನಿಮಾದ ನಾಯಕ ಇತಿಹಾಸವನ್ನು ವ್ಯಾಸಂಗ ಮಾಡಿದಂಥವರು. ಈ ಸಿನಿಮಾದ ನಾಯಕಿ ಸಮಾಜ ವಿಜ್ಞಾನವನ್ನು ಅಧ್ಯಯನ ಮಾಡಿ ಹಳ್ಳಿಗೆ ಒಬ್ಬ ಮೇಡಮ್ ಆಗಿ ಬರ್ತಕ್ಕಂಥವರು. ಆ ಊರಲ್ಲಿ ಒಂದು ಸ್ವಪ್ರಮಂಟಪ ಅಂತ ಹಳೆಯ ಒಂದು ಸ್ಮಾರಕ ಇರುತ್ತೆ. ಆ ಹಳೆಯ ಸ್ಮಾರಕ ಇದೆಯಲ್ಲ, ಅದು ಯಾಕೆ ಬಂತು, ಯಾಕೆ ಸ್ವಪ್ರಮಂಟಪ ಅಂತ ಹೆಸರಿಟ್ಟರು ಅದಕ್ಕೆ ಅನ್ನೋದನ್ನು ಚಿತ್ರದ ನಾಯಕ ಆ ಸಿನಿಮಾದಲ್ಲಿ ಹೇಳ್ತಾ ಹೋಗ್ತಾರೆ. ಆ ಹೇಳ್ತಾ ಹೋದಾಗಲೇ ಆ ಹಿಂದಿನ ಕತೆ ತೆರೆದುಕೊಳ್ಳುತ್ತೆ. ನೀವೀಗ ನೋಡಿದಾಗ ರಾಜ ರಾಣಿ ಇತ್ಯಾದಿ ಎಲ್ಲ ಬರ್ತಾರಲ್ಲ, ಆ ಕಥೆಗಳೆಲ್ಲ ಬರ್ತಾ ಹೋಗುತ್ತೆ. ಆ ಸಂದರ್ಭದ ಒಳಗಡೆ ಚಿತ್ರದ ನಾಯಕ ಒಂದು ಪಾತ್ರದ ಜೊತೆ ಗುರುತಿಸ್ಕೋತಾರೆ, ನಾಯಕಿ ಇನ್ನೊಂದು ಪಾತ್ರದ ಜೊತೆ ಗುರುತಿಸ್ಕೊಳ್ತಾರೆ. ಹೀಗಾಗಿ ವಿಜಯ ರಾಘವೇಂದ್ರ ಮತ್ತು ರಂಜನಿ ರಾಘವನ್ ಅವರು ದ್ವಿಪಾತ್ರದಲ್ಲಿ ಸಿನಿಮಾದಲ್ಲಿ ಅಭಿನಯಿಸಿದ್ದಾರೆ. ಅಂದರೆ ಈ ಕಾಲದ ಒಂದು ಸಾಮಾಜಿಕ ಬದುಕಿನ ವಿನ್ಯಾಸಗಳು, ಹಿಂದಿನ ಕಾಲದ ಚಾರಿತ್ರಿಕ ಸಂದರ್ಭದ ಒಂದು ಸ್ಮಾರಕಕ್ಕೆ ಸಂಬಂಧಪಟ್ಟಂತಹ ಕಥಾನಕ, ಇವೆರಡೂ ಸೇರಿದಂತಹ ಒಂದು ಕತೆ ಸ್ವಪ್ರಮಂಟಪ. ಯಾವುದೇ ಸ್ವಪ್ರಮಂಟಪ ಅಂತ ಒಂದು ಸ್ಮಾರಕ ಇರುತ್ತೆ, ಅದನ್ನು ರಾಜ ವಿಹಾರಕ್ಕಾಗಿ ಮಾಡಿಕೊಂಡಿರ್ತಾನೆ. ಯಾಕೆ ಸ್ವಪ್ರಮಂಟಪ ಅಂತ ಹೆಸರು ಬಂತು? ಆ ರಾಜನ ಎರಡನೇ ಹೆಂಡತಿಗೆ ಅಲ್ಲಿಗೆ ಬಂದಾಗ ಅನೇಕ ಕನಸುಗಳನ್ನು ಕಟ್ಕೊಳ್ಳುವಂಥ ಒಂದು ಮಾನಸಿಕ ಸ್ಥಿತಿ ಬರ್ತಾ ಇರುತ್ತೆ. ಆಕೆಗೆ ಮತ್ತು ರಾಜನ ನಡುವೆ ಅಂಥ ಒಳ್ಳೆ ಸಂಬಂಧ ಇರೋದಿಲ್ಲ. ಯಾಕೆಂದರೆ ವಯಸ್ಸಿನ ಅಂತರ ಇರುತ್ತೆ, ಯುದ್ಧದಲ್ಲಿ ಗೆದ್ದು ಬಂದಿರ್ತಾನೆ ಅದನ್ನು. ಹಾಗಾಗಿ ಈ ಸ್ವಪ್ರಮಂಟಪ ಇದೆಯಲ್ಲ, ಇದನ್ನು ನಾಶ ಮಾಡಿ ಅದನ್ನು ಒಂದು ಕಂಪನಿಗೆ ಕೊಡಬೇಕು ಇಡೀ ಜಾಗವನ್ನು ಅಂತ ಕೆಲವರು ಹುನ್ನಾರ ಮಾಡ್ತಾರೆ. ಆ ಸಂದರ್ಭದ ಒಳಗಡೆ ಚಿತ್ರದ ನಾಯಕ ಮತ್ತು ನಾಯಕಿ ಇಬ್ಬರೂ ಸೇರಿ ಜನಗಳನ್ನು ಜಾಗೃತಿ ಮಾಡಿ ಆ ಸ್ವಪ್ರಮಂಟಪವನ್ನು ಒಂದು ಪಾರಂಪರಿಕ ಸ್ಥಳ ಇದಿರಬೇಕು ಅಂತ ರಕ್ಷಿಸ್ಕೊಳ್ತಾರೆ. ಇದು ಕಥೆಯ ಒಂದು ಸ್ಥೂಲವಾದಂತಹ ಹಂದ್ರ ಇದು. ಈ ಅಂದರೆ ನಮ್ಮಲ್ಲಿ ಇದನ್ನು ನಾನು ಬರೆದಾಗ ಜಾಗತೀಕರಣ ಕಾಲಿಟ್ಟ ಕಾಲ ಅದು. ಆ ಜಾಗತೀಕರಣ ಕಾಲಿಟ್ಟ ಕಾಲದ ಒಳಗಡೆ ಈ ಮುಕ್ತ ಆರ್ಥಿಕ ಪದ್ಧತಿಯಿಂದ ಏನೆಲ್ಲ ಆಯಿತು ಅಂತ ಹೆಚ್ಚು ವಿವರಿಸಬೇಕಾಗಿಲ್ಲ. ಆಗ ಕಂಪ್ನಿಗಳು ಬಂದವು, ಅವು ಬರಬಾರದು ಬರಬೇಕು ಇತ್ಯಾದಿ ಚರ್ಚೆ ಇಲ್ಲಿ ಬೇಡ. ಆದರೆ ನಮ್ಮ ಚಾರಿತ್ರಿಕ ಪ್ರಜ್ಞೆ ಇದೆಯಲ್ಲ, ಅದನ್ನು ನಾವು ಉಳಿಸ್ಕೊಳ್ಬೇಕು, ಪಾರಂಪರಿಕ ಸ್ಥಳಗಳನ್ನು ಉಳಿಸ್ಕೊಳ್ಬೇಕು ಅನ್ನುವಂಥ ಆಶಯವನ್ನು ಇಟ್ಕೊಂಡಿರೋ ಇದರಲ್ಲಿ ಇನ್ನೊಂದು ಪ್ರಜ್ಞೆ ಇದೆ, ಅದು ಮಹಿಳಾ ಪ್ರಜ್ಞೆ. ಅದು ಈ ಚಿತ್ರದ ನಾಯಕಿಯ ಮುಖಾಂತರ ಮತ್ತು ಹಿಂದಿನ ಕಥಾನಕದಲ್ಲಿ ಬರುವಂತಹ ಎರಡನೇ ಹೆಂಡತಿ, ರಾಜನ ಹೆಂಡತಿ ಎರಡನೇ ಹೆಂಡತಿ ಮುಖಾಂತರ ಬರುತ್ತೆ. ಹೀಗಾಗಿ ಮಹಿಳಾ ಪ್ರಜ್ಞೆ ಮತ್ತು ಚಾರಿತ್ರಿಕ ಅಥವಾ ಇತಿಹಾಸದ ಪ್ರಜ್ಞೆ ಇವೆರಡೂ ಸೇರ್ಕೊಂಡಿರುವಂಥ ಒಂದು ಎರಡನ್ನು ಸೇರಿಸಿರುವಂಥ ಮಿಲನಗೊಂಡಿರ್ತಕ್ಕಂಥ ಒಂದು ಕಥಾನಕವನ್ನು ಇದ್ರ ಮುಖಾಂತರ ನಾವು ಕೊಡ್ತಿದ್ದೇವೆ. ಮತ್ತು ಇದನ್ನು ಸಾಧ್ಯವಾದಷ್ಟು ಜನಗಳಿಗೆ ಹೆಚ್ಚು ತಲುಪಬೇಕು ಅನ್ನುವಂಥ ಶೈಲಿಯಲ್ಲಿಯೇ ನಾನು ನಿರೂಪಿಸ್ತಾ ಬಂದಿದ್ದೇನೆ. ನಾನು ಕಲಾತ್ಮಕ ಚಿತ್ರಗಳ ಹೆಸರನ್ನು ಹೇಳ್ಕೊಂಡು ಬಂದಾಗಲೂ ಸಹ ನನ್ನ ಮೊದಲ ಚಿತ್ರದಿಂದಲೂ ನಾನು ಹಾಡುಗಳನ್ನು ಬಳಸಿದ್ದೇನೆ. ವಿಶೇಷವಾಗಿ ನನ್ನ ಎಲ್ಲ ಚಿತ್ರಗಳಲ್ಲೂ ಮುಖ್ಯವಾಹಿನಿಯ ಅನೇಕ ಕಲಾವಿದರು, ವಿಜಯ ರಾಘವೇಂದ್ರ ಅವರೆಗೆ ಶಿವರಾಜ್ ಕುಮಾರಿಂದ ಹಿಡಿದು ಭಾಗವಹಿಸಿದ್ದಾರೆ. ಹಾಗಾಗಿ ನಮ್ಮ ಸಿನಿಮಾ ಇದೆಯಲ್ಲ, ಅದು ಜನಗಳಿಗೆ ಮುಟ್ಟಬೇಕು ಅನ್ನೋದು ಬಹಳ ಮುಖ್ಯವಾದ್ದು. ಈ ಸಿನಿಮಾ ಮಾಡುವಾಗ ನಾನು ಅಗತ್ಯವಾಗಿ ನಮ್ಮ ನಿರ್ಮಾಪಕರನ್ನು ಜ್ಞಾಪಿಸ್ಕೊಳ್ಬೇಕು. ನಾನು ಸಾಮಾನ್ಯವಾಗಿ ಏನು ಮಾಡ್ತೀನಿ ಅಂದರೆ, ಯಾರಾದರೂ ನಿರ್ಮಾಪಕರು ಬಂದಾಗ ಸಂಭಾವನೆ ಕೇಳೋದಿಲ್ಲ, ಸ್ವಾತಂತ್ರ್ಯ ಕೇಳ್ತೀನಿ. ನೀವು ಸ್ವಾತಂತ್ರ್ಯ ಕೊಡೋದಾದ್ರೆ ಮಾತ್ರ ನಾನು ಸಿನಿಮಾ ಮಾಡ್ತೀನಿ ಅಂತ. ಆ ಎಲ್ಲ ಸ್ವಾತಂತ್ರ್ಯವನ್ನು ಅವರು ಕೊಟ್ಟಿದ್ದಾರೆ. ಮತ್ತು ವಿಜಯ ರಾಘವೇಂದ್ರ ಅವರು ಬಹಳ ಸೊಗಸಾಗಿ ಅಭಿನಯಿಸೋದಷ್ಟಲ್ಲ, ಸೊಗಸಾಗಿ ಸಹಕಾರ ನೀಡಿದ್ದಾರೆ. ಈ ಮುಖ್ಯವಾಹಿನಿ ಕಲಾವಿದರುಗಳು ಸಹಕಾರ ನೀಡೋದಿದೆಯಲ್ಲ, ಅದೊಂದು ವಿಶೇಷ ಅಂತಲೇ ನಾನು ಭಾವಿಸ್ಕೊಂಡಿದ್ದೇನೆ. ತುಂಬ ಸಹಕಾರ ನೀಡಿದ್ದಾರೆ, ಚೆನ್ನಾಗಿ ಅದ್ಭುತವಾಗಿ ಅಭಿನಯ ಮಾಡಿದ್ದಾರೆ. ರಂಜನಿ ರಾಘವನ್ ಸಹ ಅವರು ಬರಬೇಕಾಗಿತ್ತು ಇವತ್ತು. ರಂಜನಿ ರಾಘವನ್ ಅವರು ನಿರ್ದೇಶಕರಾಗಿರೋದ್ರಿಂದ, ಅವ್ರ ಚಿತ್ರದ ಚಿತ್ರೀಕರಣದಲ್ಲಿ ತೊಡಗಿರೋದ್ರಿಂದ ಬರೋಕ್ಕಾಗ್ತಾ ಇಲ್ಲ. ನಮ್ಮ ಎಲ್ಲ ಕಲಾವಿದರು, ತಂತ್ರಜ್ಞರು ನನಗೆ ನೀಡಿರುವಂಥ ಸಹಕಾರವನ್ನು ಈ ಸಂದರ್ಭದಲ್ಲಿ ಜ್ಞಾಪಿಸ್ಕೊಳ್ತಾ, ಮಾಧ್ಯಮದ ಮಿತ್ರರು, ನಮ್ಮ ಸಿನಿಮಾಕ್ಕೆ ಇಲ್ಲಿವರೆಗೆ ಬಹುಶಃ ನಾನು ಪತ್ರಿಕಾಗೋಷ್ಠಿ ಮಾಡಿ ಅಭ್ಯಾಸ ಇರೋನಲ್ಲ, ನಿಜ ಹೇಳೋದಾದರೆ ಮಾಧ್ಯಮಗೋಷ್ಠಿ ಮಾಡಿ ಇರೋ
ಇರೋನಲ್ಲ. ನಾನು ಸುಧೀಂದ್ರ ವೆಂಕಟೇಶ್ ಅವ್ರಿಗೆ ಒಂದಷ್ಟು ಸುದ್ದಿ ಕಳಿಸ್ತೀನಿ, ಅವ್ರ ಪತ್ರಿಕೆ ಕಳಿಸ್ತಾರೆ. ಪತ್ರಿಕೆಗಳಲ್ಲಿ ದೃಶ್ಯ ಮಾಧ್ಯಮದಲ್ಲಿ ಸಾಕಷ್ಟು ಪ್ರಚಾರವನ್ನು ಕೊಡ್ತಾ ಬಂದಿದ್ದಾರೆ. ನನ್ನನ್ನು ಒಂದು ನಿರ್ದೇಶಕ ಅಂತ ಸ್ಥಿರಗೊಳಿಸುವಂತಹ ಪ್ರೋತ್ಸಾಹವನ್ನು ಕೊಟ್ಟಿರೋ ನಿಮಗೆಲ್ಲ ನನ್ನ ಕೃತಜ್ಞತೆಗಳನ್ನು ಮೊದಲು ಅರ್ಪಿಸ್ತಾ, ಒಂದು ಎರಡು ವಿಷಯ ಸಿನಿಮಾ ದಾಟಿ ಅಥವಾ ಸಿನಿಮಾಗೆ ಸಂಬಂಧಪಟ್ಟಂತೆ ಹೇಳಬೇಕು ಅಂತ ಅನಿಸುತ್ತೆ ಈ ಸಂದರ್ಭದಲ್ಲಿ. ಈ ನಮ್ಮಂಥವರ ಸಿನಿಮಾ ಇದೆಯಲ್ಲ, ಇಂಥವು ಜನಗಳಿಗೆ ತಲುಪಿಸೋದಿದೆಯಲ್ಲ, ಅದು ಕಷ್ಟದ ಕೆಲಸ, ಬಹಳ ಹಿಂದಿನಿಂದ ಕಷ್ಟದ ಕೆಲಸ. ಅದು ಆ ಕಷ್ಟದ ಕೆಲಸ ಯಾಕೆ ಆಗ್ತಾ ಇದೆ? ಈಗ ಮಲ್ಟಿಪ್ಲೆಕ್ಸ್ಗಳಲ್ಲಿ ನಾವು ಇದನ್ನು ಬಿಡುಗಡೆ ಮಾಡ್ತೀವಿ ಅಂದರೆ ಕನ್ನಡ ಚಿತ್ರಗಳಿಗೆ ಸೂಕ್ತ ಸಮಯನೇ ಸಿಗೋದಿಲ್ಲ, ಅಂಥ ಸಂದರ್ಭದಲ್ಲಿದ್ದೇವೆ. ಅದರ ಪ್ರವೇಶ ದರ ಬೇರೆ ಜಾಸ್ತಿ, ಅದನ್ನು ಕಡಿಮೆ ಮಾಡ್ತೀವಿ ಅಂತ ಮುಖ್ಯಮಂತ್ರಿಗಳು ನಾನೇ ಒಂದು ಸಮಾರಂಭದಲ್ಲಿ ನಾನೇ ಪ್ರಸ್ತಾಪ ಮಾಡಿದಾಗ ಅದನ್ನು ಒಪ್ಕೊಂಡಿದ್ರು. ಈಗ ಮಾಡಿದ್ದಾರೆ, ಆದರೆ ಜಾರಿಗೆ ಬಂದಿಲ್ಲ. ಅದು ಒಂದು ಕಡೆ. ಇನ್ನೊಂದು, ಈ ರೀತಿಯ ಚಿತ್ರಗಳನ್ನು ಜನಗಳಿಗೆ ತಲುಪಿಸ್ಬೇಕಾದ್ರೆ ನಾವು ನಗರಗಳಲ್ಲಿ ಇರ್ತಕ್ಕಂಥ ಬರೀ ಮಲ್ಟಿಪ್ಲೆಕ್ಸ್ಗಳನ್ನು ನಂಬ್ಕೊಂಡಿದ್ರೆ ಸಾಲದು. ಹೀಗಾಗಿ ನಾನೇನು ಮಾಡಿದೆ, ನನ್ನ ನಿರ್ದೇಶನದ ಅನೇಕ ಸಿನಿಮಾಗಳನ್ನು ಸಮುದಾಯದತ್ತ ಸಿನಿಮಾ ಎನ್ನುವ ಪರಿಕಲ್ಪನೆಯಲ್ಲಿ ಚಿತ್ರಯಾತ್ರೆಯನ್ನು ಮಾಡಿ ರಾಜ್ಯದ 100 ಊರುಗಳಲ್ಲಿ ಅದರ ಪ್ರದರ್ಶನ ಮಾಡಿದ್ವಿ. ಅಂದರೆ ಮೊದಲೇ ನಮ್ಮ ಸ್ನೇಹಿತರು ಕೂಪನ್ ಮಾಡಿ ಅದನ್ನು ಮಾರಾಟ ಮಾಡಿ ಹೇಗೆ ಇಲ್ಲಿ ಚಿತ್ರಮಂದಿರದಲ್ಲಿ ಬಿಡುಗಡೆ ಆಗುತ್ತೋ ಹಾಗೆ ನಾನು ಪರ್ಯಾಯ ಬಿಡುಗಡೆ ಅಂತಲೇ ಒಂದು ಮಾಡಿದ್ದುಂಟು. ಇದು ಆ ಪರ್ಯಾಯ ಬಿಡುಗಡೆಯ ಮುಖಾಂತರವಾಗಿ ಈ ರಾಜ್ಯದ ಅನೇಕ ಊರುಗಳಿಗೆ ನಮ್ಮ ಸಿನಿಮಾಗಳನ್ನು, ನನ್ನ ನಿರ್ದೇಶನ ಸಿನಿಮಾಗಳನ್ನು ನಾವು ತಲುಪಿಸಿದ್ದೇವೆ. ಅದರ ಬಗ್ಗೆ ಚರ್ಚೆ ಮಾಡಿದ್ದೇವೆ. ಅದು ಎಲ್ರಿಗೂ ಎಲ್ಲ ಕಾಲಕ್ಕೂ ಸಾಧ್ಯವಾಗುವಂಥದ್ದು ಅಲ್ಲ ಅದು. ಆದರೆ ಈ ಸಿನಿಮಾಕ್ಕೆ ನಮ್ಮ ನಿರ್ಮಾಪಕರು ಮನಸ್ಸು ಮಾಡಿ ಬಿಡುಗಡೆಯ ಭಾಗ್ಯವನ್ನು, ಈ ಭಾಗ್ಯಗಳ ಸಂದರ್ಭದಲ್ಲಿ ಇದೀವಲ್ಲ ನಾವು, ಹಾಗಾಗಿ ನನ್ನ ಸಿನಿಮಾಕ್ಕೂ ಇವಾಗ ಇದೊಂದು ಮುಖ್ಯ ಚಿತ್ರಮಂದಿರಗಳಲ್ಲಿ ಬಿಡುಗಡೆಯ ಭಾಗ್ಯ ದೊರಕ್ತಾ ಇದೆ. ಆದರೆ ಸರ್ಕಾರ ಏನು ಮಾಡಬೇಕು ಅಂತ ಅಂದರೆ ಮಿನಿ ಚಿತ್ರಮಂದಿರಗಳನ್ನು ನಿರ್ಮಾಣ ಮಾಡಬೇಕು ಅನ್ನೋದು ಬಹಳ ದಿನಗಳ ನನ್ನ ಒತ್ತಾಯ. ಇದನ್ನು ಒಂದು ಸಮಾರಂಭದಲ್ಲಿ ಮುಖ್ಯಮಂತ್ರಿಗಳ ಎದುರಿಗೇನೆ ನಾನು ಭಾಷಣ ಮಾಡ್ತಾ ಹೇಳಿದಾಗ ಬಹಳ ಸ್ಪಷ್ಟವಾಗಿ ಅವರು ಆಶ್ವಾಸನೆ ಕೊಟ್ಟರು, ಈ ಬಜೆಟ್ಗಿಂತ ಮುಂಚೆ ಮಾಡೇ ಮಾಡ್ತೀವಿ ಅಂತ. ನನ್ನ ಒತ್ತಾಯ ಏನಾಗಿತ್ತು ಅಂದರೆ, ಬಹಳ ಹಿಂದೆ ಈ ಮಿನಿ ಚಿತ್ರಮಂದಿರ, ಜನತಾ ಚಿತ್ರಮಂದಿರ ಅಂತ ಕರೀತಿದ್ರು, ಮಾಡೋದಾದರೆ ಸರ್ಕಾರ 50 ಲಕ್ಷ ರೂಪಾಯಿ ಸಹಾಯಧನ ಕೊಡುತ್ತೆ, ಉಳಿದಿದ್ದು ನೀವು ಹಾಕ್ಕೊಂಡು ಮಾಡಬಹುದು ಖಾಸಗಿಯವರು ಅಂತ ಹೇಳಿದರು. ಅದು ಜಾರಿಗೆ ಬರೋಕ್ಕಾಗಲೇ ಇಲ್ಲ. ಆದರೆ ನನ್ನ ಒತ್ತಾಯ, ಸರ್ಕಾರ ಈ ಥರದ ಚಿತ್ರಗಳಿಗೆ ಬಿಡುಬಿದ್ದಾಗ ಎಲ್ಲ ರೀತಿಯ ಕನ್ನಡ ಚಿತ್ರಗಳಿಗೆ ಉಪಯೋಗ ಆಗಿ ಪ್ರತಿ ಜಿಲ್ಲಾ ಕೇಂದ್ರದಲ್ಲೂ ಪ್ರಾಯೋಗಿಕವಾಗಿ ಒಂದೊಂದು ಮಿನಿ ಚಿತ್ರಮಂದಿರವನ್ನು ನಿರ್ಮಾಣ ಮಾಡಬೇಕು. ಅದು 100 ರೂಪಾಯಿಗಿಂತ ಹೆಚ್ಚು ಪ್ರವೇಶ ದರ ಇರಬಾರ್ದು, 150ಕ್ಕಿಂತ ಹೆಚ್ಚು ಸೀಟ್ಗಳಿರಬಾರ್ದು. ಅಂಥ ಮಿನಿ ಚಿತ್ರಮಂದಿರವನ್ನು ನಿರ್ಮಾಣ ಮಾಡೋದಕ್ಕೆ ನಿವೇಶನಕ್ಕೂ ಹುಡುಕಬೇಕಾಗಿಲ್ಲ. ಯಾಕೆ ಅಂದರೆ ಸರ್ಕಾರವೇ ನಿರ್ಮಾಣ ಮಾಡಿರುವಂಥ ರಂಗಮಂದಿರಗಳೇನಿವೆ ಬಹಳ ದೊಡ್ಡ ಆವರಣವನ್ನು ಹೊಂದಿವೆ, ಅಲ್ಲಿ ಅದನ್ನು ಮಾಡೋಕ್ಕೆ ಸಾಧ್ಯ. ಪ್ರತಿ ಜಿಲ್ಲಾ ಕೇಂದ್ರದಲ್ಲಿ ಒಂದೊಂದು 150 ಸೀಟ್ಗಳಿರುವಂಥ 100ಕ್ಕಿಂತ ಹೆಚ್ಚು ಪ್ರವೇಶ ದರ ನಿಗದಿ ಮಾಡ್ತಿರಕ್ಕಂಥ ಮಿನಿ ಚಿತ್ರಮಂದಿರಗಳನ್ನು ನಿರ್ಮಾಣ ಮಾಡಿದರೆ ಈ ಪ್ರಯೋಗಾತ್ಮಕ ಚಿತ್ರಗಳ ಜೊತೆಗೆ ಮುಖ್ಯವಾಹಿನಿ ಚಿತ್ರಗಳಿಗೂ ಒಂದು ಅವಕಾಶ ಸಿಗ್ತಾ ಹೋಗುತ್ತೆ. ಕನ್ನಡ ಚಿತ್ರರಂಗದಲ್ಲಿ ಜನ ನೋಡಲ್ಲ ಅನ್ನೋದಲ್ಲ, ಜನಗಳ ಹತ್ರ ನಾವು ತಗೊಂಡೋಗ್ಬೇಕಾಗಿದೆ ಇವತ್ತು ಸಿನಿಮಾಗಳನ್ನು. ಈ ಮಾತನ್ನು ನಿಮ್ಮ ಮುಖಾಂತರವಾಗಿ ನಾನು ಮತ್ತೊಮ್ಮೆ ಒತ್ತಾಯ ಮಾಡ್ತೇನೆ. ಯಾಕೆಂದರೆ ಆಶ್ವಾಸನೆ ಕೊಟ್ಟ ಮುಖ್ಯಮಂತ್ರಿಗಳು ಬಜೆಟಲ್ಲಿ ಅದನ್ನು ಸೇರಿಸಲಿಲ್ಲ. ನನಗೆ ಗೊತ್ತಾದ ಮಟ್ಟಿಗೆ ಅವರು ಬಜೆಟ್ಟಿನ ಚರ್ಚೆಯಲ್ಲಿ ಮುಖ್ಯಮಂತ್ರಿಗಳು ಈ ವಿಷಯವನ್ನು ಎತ್ತಿದ್ರು, ಈ ಥರ ಆಶ್ವಾಸನೆ ಕೊಟ್ಟಿದ್ದೀವಿ ಅಂದರು. ಆದರೆ ಯಾರು ಕೊಕ್ಕೆ ಹಾಕಿದ್ರು ಅಂತ ಗೊತ್ತಿಲ್ಲ, ಅದು ಹಾಗೆ ನಿಂತೋಗ್ಬಿಡ್ತು. ಅದು ಮತ್ತೊಮ್ಮೆ ತಮ್ಮ ಮುಖಾಂತರವಾಗಿ ಒತ್ತಾಯ ಮಾಡೋಕ್ಕೆ ಇಷ್ಟಪಡ್ತೀನಿ ಸರ್ಕಾರವನ್ನು, ಪ್ರತಿ ಜಿಲ್ಲಾ ಕೇಂದ್ರದಲ್ಲಿ ಒಂದೊಂದು ಮಿನಿ ಚಿತ್ರಮಂದಿರ ನಿರ್ಮಾಣ ಮಾಡೋದ್ರ ಮುಖಾಂತರವಾಗಿ ಕನ್ನಡ ಚಿತ್ರರಂಗದಲ್ಲಿ ಬರುವಂಥ ಎಲ್ಲ ಮಾದರಿಯ ಚಿತ್ರಗಳಿಗೆ, ವಿಶೇಷವಾಗಿ ಈ ಪ್ರಯೋಗಾತ್ಮಕ ಪರ್ಯಾಯ ಚಿತ್ರಗಳಿಗೆ ಅವಕಾಶ ಮಾಡಿಕೊಡ್ಬೇಕು ಅನ್ನೋದು